ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಧೇನುಕಾಸುರ ಭಂಜನವು ಎಂಬ 15ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜೇಂದ್ರ ಶುಕಮುನಿಗಳು ಪರೀಕ್ಷಿತ್ ರಾಜೇಂದ್ರನನ್ನು ಕುರಿತು ಹೇಳುತ್ತಿರುವುದು: ಹಿಂದೆ ಹೇಳಿದ ವತ್ಸಾಪಹರಣ ವೃತ್ತಾಂತವೆಲ್ಲವೂ ಮುಗಿಯುವಷ್ಟರಲ್ಲಿ ಬಲರಾಮ ಕೃಷ್ಣರಿಗೆ ಕೌಮಾರಾವಸ್ಥೆಯು ಕಳೆದು ಪೌಗಂಡ ವಯಸ್ಸು ಅಂದರೆ 6ನೆಯ ವಯಸ್ಸು ಬಂದಿತೆಂದು ಮೊದಲೇ ಹೇಳಿದೆನಷ್ಟೇ. ಹೀಗೆ ಪ್ರವರ್ಧಮಾನರಾಗುತ್ತಾ ಬರುವಾಗ ಒಮ್ಮೆ ರಾಮಕೃಷ್ಣರಿಬ್ಬರು ಪಶುಗಳನ್ನು ಮೇಯಿಸುವುದಕ್ಕಾಗಿ ತಮಗೆ ಸಮಾನ ವಯಸ್ಕರಾದ ಬಾಲಕರೊಡನೆ ಬೃಂದಾವನದ ಸುತ್ತಲೂ ಸಂಚರಿಸುತ್ತಾ ತಮ್ಮ ಪಾದ ಸ್ಪರ್ಶದಿಂದ ಆ ನೆಲವೆಲ್ಲವನ್ನು ಪವಿತ್ರವಾಗಿ ಮಾಡುತ್ತಿದ್ದರು. ಕೃಷ್ಣನು ಕೊಳಲನ್ನು ನುಡಿಸುತ್ತಾ ಗೋವುಗಳನ್ನು ನಡೆಸಿಕೊಂಡು ಹೋದನು. ಅವನ ಸಂಗಡಿಗರೆಲ್ಲರೂ ಆ ಕೃಷ್ಣನ ಕೀರ್ತಿಯನ್ನು ಕೊಂಡಾಡುತ್ತಾ ಅವನನ್ನು ಹಿಂಬಾಲಿಸಿ ಬರುತ್ತಿದ್ದರು. ಇವರೆಲ್ಲರೂ ತಮ್ಮ ತಮ್ಮ ದನಗಳನ್ನು ಅಟ್ಟಿಕೊಂಡು ಪುಷ್ಪ ಫಲ ಸಮೃದ್ಧವಾಗಿಯೂ ಪಶುಗಳಿಗೆ ಪ್ರೀತಿಕರವಾಗುವಂತೆ ತೃಣ ಸಮೃದ್ಧವಾಗಿಯೂ ಇದ್ದ ಒಂದಾನೊಂದು ವನವನ್ನು ಪ್ರವೇಶಿಸಿದರು. ಆ ವನದಲ್ಲಿ ಯಾವ ಕಡೆಯನ್ನು ನೋಡಿದರೂ ಭ್ರಮರಗಳು, ಮೃಗಗಳು, ಪಕ್ಷಿಗಳು ಉಲ್ಲಾಸದಿಂದ ಕಿವಿಗಿಂಪಾಗಿ ಕೂಗುತ್ತಿರುವವು. ಯೋಗಿಗಳ ಮನಸ್ಸಿನಂತೆ ಸ್ವಚ್ಛವಾದ ಜಲವುಳ್ಳ ಸರೋವರಗಳು ಅಲ್ಲಲ್ಲಿ ಕಂಗೊಳಿಸುತ್ತಿರುವವು. ನಾನಾ ಕಡೆಗಳಿಂದಲೂ ಕಮಲ ಗಂಧವುಳ್ಳ ಮಂದ ಮಾರುತವು ಸುಖ ಸ್ಪರ್ಶವಾಗಿ ಬೀಸುತ್ತಿರುವುದು. ಹೀಗೆ ಅತಿರಮ್ಯವಾದ ಆ ವನದ ಸನ್ನಿವೇಶವನ್ನು ನೋಡಿದೊಡನೆ ಕೃಷ್ಣನಿಗೆ ಅಲ್ಲಿ ಕೆಲವು ಹೊತ್ತಿನವರೆಗೆ ಸಂತೋಷದಿಂದ ಆಟವಾಡುತ್ತಿದ್ದು ಹೋಗಬೇಕೆಂದು ತೋರಿತು. ಕೆಂಪಾದ ಎಳೆ ಚಿಗುರುಗಳ ಕಾಂತಿಯಿಂದ ಅತಿರಮ್ಯವಾಗಿಯೂ ಪುಷ್ಪ ಫಲಗಳ ಭಾರದಿಂದ ನೆಲಕ್ಕೆ ಸೋಕುವಂತೆ ಬಾಗಿದ ಕೊಂಬೆಗಳುಳ್ಳದ್ದಾಗಿಯೂ ಇರುವ ಅಲ್ಲಿನ ವೃಕ್ಷಗಳ ಸೊಗಸನ್ನು ನೋಡಿ ಕೃಷ್ಣನು ಸಂತೋಷದಿಂದ ಅರಳಿದ ಮುಖವುಳ್ಳವನಾಗಿ ತನ್ನ ಅಣ್ಣನಾದ ಬಲರಾಮನೊಡನೆ ಹೀಗೆಂದು ಹೇಳುವನು: ಆ ಕೃಷ್ಣನು ತಾನೇ ಸರ್ವಲೋಕ ಪ್ರಭುವಾದ ಆದಿಪುರುಷನಾಗಿದ್ದು ಬಲರಾಮನು ತನಗೆ ಶೇಷಭೂತನಾದ ಆದಿಶೇಷನ ಅಂಶಭೂತನಾಗಿದ್ದರು. ಲೋಕಮರ್ಯಾದೆಯನ್ನು ಅನುಸರಿಸಿ ತನಗೆ ಜ್ಯೇಷ್ಠನಾಗಿ ಹುಟ್ಟಿದ ಬಲರಾಮನೇ ತನಗಿಂತಲೂ ಮೇಲೆಂಬ ಗೌರವವನ್ನು ತೋರಿಸುತ್ತಾ ಹೀಗೆಂದು ಹೇಳುವನು: ಅಣ್ಣ, ನಿನ್ನ ಮಹಾಮಹಿಮೆಯನ್ನು ನಾನು ಏನೆಂದು ಹೇಳಲಿ? ದೇವಶ್ರೇಷ್ಠರಿಂದಲೂ ನಮಸ್ಕರಿಸಲ್ಪಡತಕ್ಕ ಪಾದಾರವಿಂದಗಳುಳ್ಳ ನಿನ್ನನ್ನು ನೋಡಿ ಇಲ್ಲಿನ ವೃಕ್ಷಗಳೆಲ್ಲವೂ ತಮಗೆ ಸ್ಥಾವರ ಜನ್ಮ ಕಾರಣವಾದ ತಮೋಗುಣವು ನೀಗುವಂತೆ ನಿನ್ನ ಅನುಗ್ರಹವನ್ನು ಬಯಸಿ ಫಲಪುಷ್ಪಗಳನ್ನು ಕೈಕಾಣಿಕೆಯಾಗಿ ತಂದೊಪ್ಪಿಸಿ ನಿನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಬಗ್ಗಿದ ಕೊನೆಗಳಿಂದ ಎಷ್ಟು ರಮ್ಯವಾಗಿರುವುದು ನೋಡು. ಓ ಆದಿಪುರುಷ, ಈ ಭ್ರಮರಗಳೆಲ್ಲವೂ ಲೋಕಪಾವನವಾದ ನಿನ್ನ ಕೀರ್ತಿಯನ್ನು ಕೊಂಡಾಡುವಂತೆ ಬಾರಿ ಬಾರಿಗೂ ನಿನ್ನ ಮುಂದೆ ಝೇಂಕರಿಸುತ್ತಿರುವವು ನೋಡು. ನೀನು ಗೋಪಾಲ ವೇಷದಿಂದ ನಿನ್ನ ಪರಸ್ವರೂಪವನ್ನು ಮರೆಸಿಕೊಂಡಿರುವುದನ್ನು ನೋಡಿ ಈ ವನದಲ್ಲಿಯೂ ನಿನ್ನನ್ನು ಬಿಟ್ಟಿರಲಾರದೆ ನಿನ್ನ ಭಕ್ತರಾದ ಮಹರ್ಷಿಗಳೇ ಭ್ರಮರ ರೂಪದಿಂದ ಇಲ್ಲಿಗೆ ಬಂದಿರಬೇಕಲ್ಲದೆ ಬೇರೆಯಲ್ಲ. ಓ ಲೋಕವಂದ್ಯ, ಇದು ಇಲ್ಲಿ ನವಿಲುಗಳು ನಿನ್ನ ಮುಂದೆ ನರ್ತಿಸುವವು. ಈ ಹೆಣ್ಣು ಜಿಂಕೆಗಳು ನಿನ್ನ ಮುಂದೆ ನಲಿದಾಡಿ ಗೋಪ ಸ್ತ್ರೀಯರಂತೆ ತಮ್ಮ ದೃಷ್ಟಿ ಸೌಂದರ್ಯದಿಂದ ನಿನ್ನನ್ನು ಸಂತೋಷಗೊಳಿಸುತ್ತಿರುವವು. ಈ ಕೋಗಿಲೆಗಳು ತಮ್ಮ ನಿವಾಸಕ್ಕೆ ನೀನು ಬಂದುದನ್ನು ನೋಡಿ ಪ್ರಿಯವಾಕ್ಯಗಳಿಂದ ನಿನ್ನನ್ನು ಆದರಿಸುವಂತೆ ಮಧುರ ಸ್ವರದಿಂದ ಕೂಗುವವು ನೋಡು. ಆಹಾ, ಕಾಡಿನಲ್ಲಿದ್ದರೂ ಇವುಗಳಿಗೆ ನಿನ್ನನ್ನು ಸೇವಿಸುವ ಭಾಗ್ಯವುಂಟಾದುದರಿಂದ ಇವುಗಳ ಜನ್ಮವೇ ಧನ್ಯವಲ್ಲವೇ? ಮನೆಗೆ ಬಂದವರನ್ನು ಹೀಗೆ ಪ್ರಿಯವಾಕ್ಯಾದಿಗಳಿಂದ ಮನ್ನಿಸುವುದೇ ಸಜ್ಜನ ಸ್ವಭಾವವು. ಅಣ್ಣ, ಈ ವನ ಪ್ರದೇಶವು, ಇಲ್ಲಿನ ತೃಣಗಳು, ಇಲ್ಲಿನ ಬಳ್ಳಿಗಳು ಈಗ ನಿನ್ನ ಪಾದ ಸ್ಪರ್ಶದಿಂದ ಧನ್ಯಗಳಾದವು. ನಿನ್ನ ನಖ ಸ್ಪರ್ಶದಿಂದ ಇಲ್ಲಿನ ಹೂ ಗಿಡ ಬಳ್ಳಿಗಳೆಲ್ಲವೂ ಪಾವನವಾದವು. ನಿನ್ನ ಕೃಪಾ ಕಟಾಕ್ಷ ಸಂಬಂಧದಿಂದ ಇಲ್ಲಿನ ಬೆಟ್ಟಗಳು, ನದಿಗಳು, ಮೃಗಪಕ್ಷಿಗಳು ಧನ್ಯವಾದವು. ಸಾಕ್ಷಾತ್ ಲಕ್ಷ್ಮೀ ದೇವಿಯು ಆಸೆ ಪಡತಕ್ಕ ನಿನ್ನ ವಕ್ಷಸ್ಥಲದ ಸ್ಪರ್ಶದಿಂದ ಗೋಕುಲದಲ್ಲಿರುವ ಗೋಪಾಂಗನೆಯರೆಲ್ಲರೂ ಧನ್ಯರಾದರು. ನಿನ್ನ ಮಹಿಮೆಯಲ್ಲವೇ ಮಹಿಮೆ ಎಂದನು. ಹೀಗೆ ಕೃಷ್ಣನು ಕಾಂತಿ ವಿಶಿಷ್ಟವಾದ ಆ ಬೃಂದಾವನವನ್ನು ಸುತ್ತಿ ಸುತ್ತಿ ಅದರ ಅಂದವನ್ನು ನೋಡಿ ಸಂತೋಷಿಸುತ್ತಾ
ಅಲ್ಲಲ್ಲಿನ ಬೆಟ್ಟಗಳಲ್ಲಿಯೂ ನದಿ ತೀರಗಳಲ್ಲಿಯೂ ಹಸುಗಳನ್ನು ಮೇಯಿಸುತ್ತಾ ತನ್ನ ಅನುಚರರಾದ ಬಾಲಕರೊಡನೆ ಸಂಚರಿಸುತ್ತಿದ್ದನು. ಆಗ ಕೃಷ್ಣನ ಆಟಪಾಠಗಳನ್ನು ಕೇಳಬೇಕೆ? ಅಲ್ಲಲ್ಲಿ ಮಕರಂದ ಪಾನದಿಂದ ಮದಿಸಿದ ಭ್ರಮರಗಳು ಝಂಕರಿಸುವುದನ್ನು ಕೇಳಿ ಅದರಂತೆ ತಾನು ಕೂಗುವನು. ಹಂಸಗಳ ಕೂಗನ್ನು ಕೇಳಿದಾಗ ಅದರಂತೆ ಕೂಗುವನು. ನವಿಲುಗಳ ಕುಣಿತವನ್ನು ಕಂಡಾಗ ಅದರಂತೆ ಕುಣಿಯುವನು. ಹೀಗೆ ತನ್ನ ಆಟಪಾಠಗಳಿಂದ ತನ್ನ ಸ್ನೇಹಿತರೆಲ್ಲರನ್ನು ನಗಿಸುತ್ತಾ ಅವರೆಲ್ಲರೂ ತನ್ನ ಕೀರ್ತಿಯನ್ನು ಕೊಂಡಾಡುತ್ತಿರಲು ಬಲರಾಮನನ್ನು ಮುಂದಿಟ್ಟುಕೊಂಡು ಅಲ್ಲಲ್ಲಿ ವಿನೋದಿಸುತ್ತಿದ್ದನು. ಮತ್ತು ಹಸುಗಳು ಹುಲ್ಲಿನ ಆಸೆಯಿಂದ ತಮ್ಮ ಗುಂಪನ್ನು ಬಿಟ್ಟು ದೂರಕ್ಕೆ ಹೋದಾಗ ಅವುಗಳಿಗೆ ತಕ್ಕಂತೆ ಮುದ್ದು ಮುದ್ದಾದ ಹೆಸರನ್ನಿಟ್ಟು ಮೇಘ ಧ್ವನಿಯಂತೆ ಗಂಭೀರ ಸ್ವರದಿಂದ ಸಮೀಪಕ್ಕೆ ಕರೆಯುವನು. ಒಮ್ಮೊಮ್ಮೆ ಆ ವನದಲ್ಲಿ ಚಕೋರ ಪಕ್ಷಿಗಳು, ಕ್ರೌಂಚ ಪಕ್ಷಿಗಳು, ಚಕ್ರವಾಕಗಳು, ಭರದ್ವಾಜಗಳು, ನವಿಲುಗಳು ಕೂಗುವ ಧ್ವನಿಯನ್ನು ಕೇಳಿ ಅದರಂತೆಯೇ ತಾನು ಕೂಗುವನು. ಹುಲಿ, ಸಿಂಹ ಮೊದಲಾದ ಕ್ರೂರ ಮೃಗಗಳನ್ನು ಕಂಡು ಭಯಪಟ್ಟು ಓಡುತ್ತಿರುವ ಮೃಗಗಳ ನಡುವೆ ತಾನು ಭಯಪಟ್ಟಂತೆ ಓಡುವನು. ಬಲರಾಮನು ಈ ಆಟಪಾಠಗಳಿಂದ ಬಹಳವಾಗಿ ಆಯಾಸಪಟ್ಟು ಶ್ರಮ ಪರಿಹಾರಾರ್ಥವಾಗಿ ಯಾವನಾದರೂ ಒಬ್ಬ ಸ್ನೇಹಿತನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದಾಗ ಕೃಷ್ಣನು ತಾನಾಗಿಯೇ ಬಂದು ತನ್ನ ಕೈಯಿಂದ ಅವನ ಕಾಲುಗಳನ್ನೊತ್ತಿ ಉಪಚರಿಸುವನು. ಅಲ್ಲಲ್ಲಿ ಗೋಪ ಬಾಲಕರು ವಿನೋದದಿಂದ ಕುಣಿದಾಡುತ್ತಿರುವಾಗಲೂ, ಹಾಡುತ್ತಿರುವಾಗಲೂ, ಓಡುತ್ತಿರುವಾಗಲೂ, ಒಬ್ಬರಿಗೊಬ್ಬರು ಕೈ ಕಲೆತು ವಿನೋದದಿಂದ ಜಗಳ ಅಂದರೆ ಕುಸ್ತಿಯಾಡುತ್ತಿರುವಾಗಲೂ ರಾಮಕೃಷ್ಣರಿಬ್ಬರು ಒಬ್ಬೊಬ್ಬನ ಪಕ್ಷವನ್ನು ಹಿಡಿದು ಭಲೆ, ಶಾಬಾಸ್ ಎಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಾ ನೋಡಿ ನಗುತ್ತಿರುವರು. ಮತ್ತೊಮ್ಮೆ ಕೃಷ್ಣನು ತನಗೆ ಸಮಾನನಾದ ಗೋಪಬಾಲಕನೊಡನೆ ಬಾಹುಯುದ್ಧವನ್ನು ಮಾಡಿ ಆಯಾಸ ಪರಿಹಾರಾರ್ಥವಾಗಿ ಮರದ ಕೆಳಗೆ ಪಲ್ಲವಗಳನ್ನು ಹಾಸಿಕೊಂಡು ತನ್ನ ಸ್ನೇಹಿತನೊಬ್ಬನ ತೊಡೆಯ ಮೇಲೆ ತಲೆಯಿಟ್ಟು ಮಲಗುವನು. ಆಗ ಕೃಷ್ಣನಿಗೆ ಕೆಲವರು ಕಾಲೊತ್ತುವರು, ಕೆಲವರು ಬೀಸುವರು, ಕೆಲವರು ಅವನ ಸುತ್ತಲೂ ಕುಳಿತು ಮಧುರ ಧ್ವನಿಯಿಂದ ಹಾಡುತ್ತಿರುವರು. ಹೀಗೆ ಕೃಷ್ಣನು ತನ್ನ ಸ್ವರೂಪವನ್ನು ಮಹಿಮೆಯನ್ನು ಬೇರೊಬ್ಬರಿಗೆ ತಿಳಿಸದಂತೆ ತನ್ನ ಮಾಯೆಯಿಂದ ಗೊಲ್ಲರೊಡನೆ ಗೊಲ್ಲನಾಗಿ ನಟನಗಳನ್ನು ಮಾಡುತ್ತಿದ್ದನು. ತಾನು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಕರಕಮಲದಿಂದ ಒತ್ತಲ್ಪಟ್ಟ ಪಾದಾರವಿಂದ ಉಳ್ಳವನಾಗಿದ್ದರು ಪ್ರಾಕೃತರಾದ ಗೊಲ್ಲ ಮಕ್ಕಳೊಡನೆ ತಾನು ಪ್ರಾಕೃತನಂತೆ ಕಾಣುತ್ತಾ ನಡು ನಡುವೆ ತನ್ನ ಅದ್ಭುತ ಕಾರ್ಯಗಳಿಂದ ತನ್ನ ಸರ್ವೇಶ್ವರತ್ವವನ್ನು ಹೊರಪಡಿಸುತ್ತಿದ್ದನು. ಹೀಗಿರುವಾಗ ಒಮ್ಮೆ ಬಲರಾಮ ಕೃಷ್ಣರಿಗೆ ಪರಮ ಮಿತ್ರನಾದ ಶ್ರೀಧಾಮನೆಂಬ ಗೋಪಾಲನೊಬ್ಬನು ಸುಬಲ, ಸ್ತೋಕ, ಕೃಷ್ಣ ಮೊದಲಾದ ಇತರ ಬಾಲಕರೊಡನೆ ಕಲೆತು ರಾಮ ಕೃಷ್ಣರು ನಿಂತಿದ್ದ ಸ್ಥಳಕ್ಕೆ ಬಂದು ಸಂತೋಷೋತ್ಸಾಹಗಳಿಂದ ಹೀಗೆಂದು ಕೇಳುವನು. ಓ ರಾಮ, ರಾಮ, ನೀನು ಮಹಾಬಲಾಢ್ಯನಲ್ಲವೇ? ಕೃಷ್ಣ, ನೀನು ದುಷ್ಟರನ್ನು ಅಡಗಿಸತಕ್ಕವನಲ್ಲವೇ? ಇದೋ ನೋಡಿರಿ, ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ತಾಳೆಯ ತೋಪು ಕಾಣುವುದು. ಅಲ್ಲಿನ ಮರದಲ್ಲಿ ಬೇಕಾದಷ್ಟು ಹಣ್ಣುಗಳು ಬಿಟ್ಟಿರುವವು. ಎಷ್ಟೋ ಹಣ್ಣುಗಳು ಚೆನ್ನಾಗಿ ಮಾಗಿ ಮರದಿಂದ ಉದುರಿ ಬಿದ್ದಿರುವವು. ಈಗಲೂ ಹಣ್ಣುಗಳು ಉದುರುತ್ತಿರುವವು. ಆದರೇನು, ಆ ಮರದ ಕೆಳಗೆ ಧೇನುಕನೆಂಬ ದುರಾತ್ಮನಾದ ರಾಕ್ಷಸನೊಬ್ಬನು ಬೇರೆ ಪ್ರಾಣಿಗಳನ್ನೇ ಅಲ್ಲಿಗೆ ಬರಗೊಡದೆ ತಾನೇ ತಾನಾಗಿ ಆ ಸ್ಥಳವನ್ನು ಆಕ್ರಮಿಸಿ ಅವುಗಳನ್ನು ಯಥೇಚ್ಛವಾಗಿ ಭಕ್ಷಿಸುತ್ತಿರುವನು. ರಾಮ, ಕೃಷ್ಣ, ಆ ರಾಕ್ಷಸನು ಬಹಳ ವೀರ್ಯವಂತನು. ಅವನು ಆ ತೋಪಿನಲ್ಲಿ ತನ್ನಂತೆಯೇ ಮಹಾಬಲವುಳ್ಳ ಅನೇಕ ಮಂದಿ ಅನುಚರರೊಡಗೂಡಿ ಕತ್ತೆಯ ಆಕಾರದಿಂದ ಸಂಚರಿಸುತ್ತಿರುವನು. ಕೃಷ್ಣ, ಅವನು ನರಭಕ್ಷಕನಾದ ರಾಕ್ಷಸನಾದುದರಿಂದ ಮನುಷ್ಯರೊಬ್ಬರು ಆ ಕಡೆಗೆ ತಲೆ ಎಕ್ಕುವುದಿಲ್ಲ. ಅವನ ಭಯದಿಂದ ಬೇರೆ ಯಾವ ಪ್ರಾಣಿಗಳು ಅಲ್ಲಿಗೆ ಕಾಲಿಕ್ಕಲಾರವು. ಇದುವರೆಗೆ ಆ ಹಣ್ಣನ್ನು ರುಚಿ ನೋಡಿದವರೇ ಇಲ್ಲ. ಆಹಾ, ಆ ಹಣ್ಣುಗಳ ಸುವಾಸನೆಯು ಇಲ್ಲಿಗೆ ತಿಳಿಯುತ್ತಿರುವುದು ನೋಡಿರಿ. ಆ ವಾಸನೆಯು ಮೂಗಿಗೆ ಬಂದಾಗಿನಿಂದ ನಮ್ಮ ಬಾಯಲ್ಲಿ ನೀರೊಡೆಯುತ್ತಿರುವುದು. ಆ ಹಣ್ಣುಗಳನ್ನು ಹೇಗಾದರೂ ಸಂಪಾದಿಸಿ ತಿನ್ನಬೇಕೆಂದು ನಮ್ಮೆಲ್ಲರಿಗೂ ಬಹಳ ಆಸೆಯಾಗಿರುವುದು. ರಾಮ, ಅದನ್ನು ನಮಗೆ ಸಂಪಾದಿಸಿಕೊಡಲು ನಿನಗೆ ಸಾಧ್ಯವೇ? ಧೈರ್ಯವಿದ್ದರೆ ಹೊರಡು ಎಂದರು. ಈ ಮಾತನ್ನು ಕೇಳಿದೊಡನೆ ರಾಮ, ಕೃಷ್ಣರಿಬ್ಬರು ತಮ್ಮ ಮಿತ್ರರಿಗೆ ಪ್ರಿಯವನ್ನು ಉಂಟು ಮಾಡಬೇಕೆಂಬ ಉತ್ಸಾಹದಿಂದ ನಗುತ್ತಾ ಮುಂದೆ ಹೊರಟರು.
ಕೆಲವು ಗೋಪ ಬಾಲಕರು ಅವರನ್ನು ಹಿಂಬಾಲಿಸಿದರು. ಎಲ್ಲರೂ ಆ ತಾಳೆಯ ತೋಪಿಗೆ ಬಂದು ಸೇರಿದರು. ಅಲ್ಲಿ ಬಲರಾಮನು ಧೈರ್ಯದಿಂದ ಮುಂದೆ ಹೋಗಿ ಮದದಾನೆಯಂತೆ 4 ತಾಳೆಯ ಮರಗಳನ್ನು ತನ್ನ ಕೈಗಳಿಂದ ಬಲವಾಗಿ ಆಡಿಸುತ್ತಾ ಮರದಿಂದ ಬಹಳವಾಗಿ ಹಣ್ಣುಗಳನ್ನು ಉದುರಿಸಿದನು. ಹಣ್ಣುಗಳು ಬಿತ್ತ ಶಬ್ದವನ್ನು ಕೇಳಿದೊಡನೆ ಅಲ್ಲಿ ಕರ ರೂಪದಿಂದಿದ್ದ ರೇಣುಕಾಸುರನು ಪರ್ವತ ಸಹಿತವಾಗಿ ಅಲ್ಲಿನ ನೆಲವನ್ನು ನಡುಗಿಸುವಂತೆ ಅತಿ ವೇಗದಿಂದ ಓಡಿ ಬಂದನು. ಮಹಾಬಲಾಢ್ಯನಾದ ಆ ರಾಕ್ಷಸನು ತನ್ನ ಆಕಾರಕ್ಕೆ ತಕ್ಕ ಪರುಷ ಸ್ವರದಿಂದ ಕೂಗುತ್ತಾ ನೆಟ್ಟಗೆ ಬಲರಾಮನ ಬಳಿಗೆ ಬಂದು ತನ್ನ ಹಿಂದಿನ ಕಾಲುಗಳಿಂದ ಆತನ ಎದೆಯ ಮೇಲೆ ಅಪ್ಪಳಿಸಿ ಹಿಂದಕ್ಕೋಡಿದನು. ತಿರುಗಿ ಆ ಬಲರಾಮನನ್ನು ಸುತ್ತಿ ಬಂದು ಮತ್ತೊಮ್ಮೆ ಇನ್ನೂ ವೇಗದಿಂದ ಅವನನ್ನು ಒದೆದನು. ಧೀರನಾದ ಬಲರಾಮನು ಆ ಪ್ರಹಾರವೊಂದನ್ನು ಲಕ್ಷ್ಯ ಮಾಡದೆ ಆ ಕತ್ತೆಯ ಹಿಂದಿನ ಕಾಲುಗಳೆರಡನ್ನೂ ಸೇರಿಸಿ ಹಿಡಿದು ಒಂದೇ ಕೈಯಿಂದ ಮೇಲಕ್ಕೆತ್ತಿ ಗಿರಗಿರನೆ ತಿರುಗಿಸಿದನು. ಹೀಗೆಯೇ ತಿರುಗಿಸುತ್ತಿರುವಾಗಲೇ ಅದರ ವೇಗದಿಂದಲೇ ಆ ಕತ್ತೆಗೆ ಉಸಿರು ಕಟ್ಟಿ ಪ್ರಾಣ ವಿಯೋಗವಾಯಿತು. ಆ ಮೃತ ಶರೀರವನ್ನೇ ಬಲರಾಮನು ಮತ್ತಷ್ಟು ವೇಗದಿಂದ ತಿರುಗಿಸಿ ಆ ತಾಳೆಯ ಮರದ ಮೇಲಕ್ಕೆ ಬೀಸಿ ಬಡಿದನು. ಆ ಪ್ರಹಾರ ವೇಗದಿಂದ ಬಹಳ ದೃಢವಾಗಿಯೂ ವಿಸ್ತಾರವಾಗಿಯೂ ಬೆಳೆದಿದ್ದ ಆ ತಾಳೆಯ ಮರವು 2 ತುಂಡಾಗಿ ಮುರಿದು ಬಿದ್ದಿತು. ಆ ಮರವು ಮುರಿದು ಬೀಳುವಾಗ ಸಮೀಪದಲ್ಲಿದ್ದ ಮತ್ತೊಂದು ಮರಕ್ಕೆ ತಗುಲಿ ಆ ಮರವು ಮುರಿದು ಬಿದ್ದಿತು. ಆ ಮರವು ಇನ್ನೊಂದು ಮರಕ್ಕೆ ತಗುಲಿ ಅದೂ ಮುರಿದು ಬಿದ್ದಿತು. ಹೀಗೆಯೇ ಆ ಬಲರಾಮನು ಲೀಲಾ ಮಾತ್ರದಿಂದ ಒಂದು ಮರಕ್ಕೆ ಬೀಸಿ ಬಡಿದ ಆ ಮೃತದೇಹದಿಂದ ಆ ತೋಪಿನಲ್ಲಿದ್ದ ಅನೇಕ ತಾಳ ವೃಕ್ಷಗಳು ಮುರಿದು ಬಿದ್ದುದಲ್ಲದೆ ಬಿರುಗಾಳಿಯ ಬಡಿತದಿಂದ ಹೇಗೋ ಹಾಗೆ ಆ ತೋಪಿನ ಎಲ್ಲಾ ಮರಗಳು ಕದಲಿ ಬಿದ್ದವು. ನೆಲವೆಲ್ಲವೂ ನಡುಗಿತು. ಓ ಪರೀಕ್ಷಿತ್ ರಾಜ, ಆ ಬಲರಾಮನ ಭುಜ ಬಲಕ್ಕೆ ಇದೊಂದು ಆಶ್ಚರ್ಯವಲ್ಲ. ವಸ್ತ್ರದಲ್ಲಿ ನೂಲೆಳೆಗಳು ಹೇಗೋ ಹಾಗೆ ಯಾವನಲ್ಲಿ ಈ ಚರಾಚರಾತ್ಮಕವಾದ ಈ ಸಮಸ್ತ ಜಗತ್ತು ಹಾಸುಹೊಕ್ಕಾಗಿ ಸೇರಿರುವುದು ಅಂತಹ ಜಗದೀಶ್ವರನಾದ ಅನಂತನಾದ ಭಗವಂತನಲ್ಲಿ ಈ ಶಕ್ತಿ ಇರುವುದೇನು ಒಂದು ದೊಡ್ಡದಲ್ಲ. ಹೀಗೆ ಧೇನುಕನು ಮೃತನಾಗಿ ಬಿದ್ದುದನ್ನು ಕಂಡೊಡನೆ ಅವನಿಗೆ ಅನುಜೀವಿಗಳಾಗಿ ಅಲ್ಲಿ ಸೇರಿಕೊಂಡಿದ್ದ ಬೇರೆ ಗಾರ್ಧಬಗಳೆಲ್ಲವೂ ಬಂಧು ಮರಣದಿಂದ ಉಂಟಾದ ದುಃಖದಿಂದಲೂ ಕೋಪದಿಂದಲೂ ಮುಂದು ಬಿದ್ದು ರಾಮ ಲಕ್ಷ್ಮಣರಿಬ್ಬರನ್ನು ಸುತ್ತಿ ಮುತ್ತಿ ಕಾಲಿಂದ ಒದೆಯುವುದಕ್ಕೆ ಯತ್ನಿಸಿದವು. ಇದನ್ನು ನೋಡಿ ರಾಮ ಕೃಷ್ಣರಿಬ್ಬರು ತಮ್ಮ ತಮ್ಮ ಕೈಗೆ ಸಿಕ್ಕಿದ ಕತ್ತೆಗಳನ್ನು ಹಿಂಗಾಲುಗಳಲ್ಲಿ ಹಿಡಿದು ಗಿರಗಿರನೆ ತಿರುಗಿಸಿ ಲೀಲಾ ಮಾತ್ರದಿಂದ ಅಲ್ಲಲ್ಲಿ ಇದ್ದ ಮರಗಳ ಮೇಲೆ ಬೀಸಿ ಬಡಿದು ಕ್ಷಣ ಮಾತ್ರದಲ್ಲಿ ಅವೆಲ್ಲವನ್ನು ಧ್ವಂಸ ಮಾಡಿದರು. ಆಗ ಆ ವನ ಪ್ರದೇಶವೆಲ್ಲವೂ ಅಲ್ಲಲ್ಲಿ ಉದುರಿ ಬಿದ್ದ ತಾಳೆಯ ಹಣ್ಣುಗಳಿಂದಲೂ ಸತ್ತು ಬಿದ್ದ ಕತ್ತೆಯ ಶರೀರಗಳಿಂದಲೂ ತುಂಡು ಬಿದ್ದ ಮರದ ಕೊನೆಗಳಿಂದಲೂ ಕಿಕ್ಕರಿಸಿ ತುಂಬಿ ಕೆಂಪು ಬಿಳುಪು ಕಪ್ಪು ಬಣ್ಣದ ಮೇಘಗಳಿಂದ ವ್ಯಾಪ್ತವಾದ ಗಗನ ಪ್ರದೇಶದಂತೆ ತೋರುತ್ತಿತ್ತು. ರಾಮಕೃಷ್ಣರ ಈ ಅದ್ಭುತ ಕಾರ್ಯವನ್ನು ನೋಡಿ ದೇವತೆಗಳು ಆಕಾಶದಿಂದ ಪುಷ್ಪ ವರ್ಷವನ್ನು ಕರೆದರು. ದೇವದುಂದುಭಿಗಳು ಮೊಳಗಿದವು. ದೇವರ್ಷಿಗಳೆಲ್ಲರೂ ಜಯಘೋಷದಿಂದ ಸ್ತೋತ್ರ ಮಾಡುತ್ತಿದ್ದರು. ಧೇನುಕಾಸುರನು ಹತನಾದ ಮೇಲೆ ಮನುಷ್ಯರೆಲ್ಲರೂ ನಿರ್ಭಯವಾಗಿ ಆ ವನಕ್ಕೆ ಪ್ರವೇಶಿಸಿ ಅಲ್ಲಿನ ತಾಳೆಯ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ಭಕ್ಷಿಸಬಹುದಾಯಿತು. ಪಶುಗಳೆಲ್ಲವೂ ಅಲ್ಲಿಗೆ ಬಂದು ಸಂತೋಷವಾಗಿ ಹುಲ್ಲನ್ನು ಮೇಯತೊಡಗಿದವು. ರಾಜ, ಯಾವನ ಹೆಸರನ್ನು ಕಿವಿಯಿಂದ ಕೇಳಿದರೂ ಬಾಯಿಂದ ಹೇಳಿದರೂ ಸಮಸ್ತ ಪಾಪಗಳು ನೀಗುವವು. ಅಂತಹ ಪುಂಡರೀಕಾಕ್ಷನಾದ ಶ್ರೀಕೃಷ್ಣನು ತನ್ನ ಅನುಚರನಾದ ಗೋಪ ಬಾಲಕರೊಡಗೂಡಿ ಬಲರಾಮ ಸಹಿತನಾಗಿ ಹಿಂತಿರುಗಿ ಮಂದೆಗೆ ಬರುವಾಗ ಅವನ ವೇಷವನ್ನು ಕೇಳಬೇಕೆ? ಹಸುಗಳ ಪಾದ ಧೂಳಿಯಿಂದ ಕೊಳೆಗಟ್ಟಿದ ಮುಂಗುರುಳು, ಅದರ ಮೇಲೆ ನವಿಲುಗರಿಯ ಕಣ್ಣು, ತಲೆಯಲ್ಲಿ ಮುಡಿದ ಕಾಡು ಹೂವಿನ ದಂಡೆ, ಅಂದವಾದ ದೃಷ್ಟಿ, ಮುಖದಲ್ಲಿ ಮುಗುಳ್ನಗೆ, ಇಂತಹ ದಿವ್ಯ ಸೌಂದರ್ಯದೊಡನೆ ಕೊಳಲನ್ನು ಬಾರಿಸುತ್ತಾ ಬರುವಾಗ ಅವನ ಸಹಚರರೆಲ್ಲರೂ ಅವನ ಅದ್ಭುತ ಕೀರ್ತಿಯನ್ನು ಕೊಂಡಾಡುತ್ತಿದ್ದರು. ಮುತ್ತು ಕೃಷ್ಣನು ಬರುವ ಸೂಚನೆಯನ್ನು ತಿಳಿದು ಅಲ್ಲಲ್ಲಿ ಇದ್ದ ಕೋಪ ಸ್ತ್ರೀಯರು ಅವನನ್ನು ನೋಡುವ ಆತುರದಿಂದ ಗುಂಪು ಗುಂಪಾಗಿ ಎದುರುಗೊಂಡು ಬಂದರು. ಕಮಲದಲ್ಲಿ ಮಕರಂದ ಪಾನಕ್ಕಾಗಿ ಆತುರದಿಂದ ಬಂದು ಬೀಳುವ ಭ್ರಮರಗಳಂತೆ ಆ ಗೋಪಾಂಗನೆಯರ ದೃಷ್ಟಿಗಳೆಲ್ಲವೂ ಆ ಶ್ರೀಕೃಷ್ಣನ ಮುಖಾರವಿಂದದಲ್ಲಿ ಮಗ್ನವಾಗಿದ್ದವು.
ಆ ಗೋಪ ಸ್ತ್ರೀಯರು ಹಗಲೆಲ್ಲ ಆ ಕೃಷ್ಣನನ್ನು ಕಾಣದುದರಿಂದ ಉಂಟಾದ ತಮ್ಮ ವಿರಹತಾಪವೆಲ್ಲವೂ ನೀಗುವಂತೆ ಆ ಕೃಷ್ಣನ ಸೌಂದರ್ಯಾಮೃತವನ್ನು ಪಾನ ಮಾಡುತ್ತಾ ಅವನಿಗೆ ನಾನಾ ವಿಧವಾದ ಉಪಚಾರಗಳನ್ನು ಮಾಡಿ ಊರಿಗೆ ಕರೆತಂದರು. ಹೀಗೆ ಆ ಗೋಪ ಸ್ತ್ರೀಯರು ಲಜ್ಜೆಯಿಂದಲೂ ವಿನಯದಿಂದಲೂ ಮಂದಹಾಸದಿಂದಲೂ ತನ್ನನ್ನು ನೋಡುತ್ತಾ ತನಗೆ ಮಾಡಿದ ಸತ್ಕಾರಗಳೆಲ್ಲವನ್ನು ಕೃಷ್ಣನು ಪ್ರೀತಿಯಿಂದ ಕೈಗೊಂಡು ಗೋಕುಲವನ್ನು ಪ್ರವೇಶಿಸಿದನು. ಇಷ್ಟರಲ್ಲಿಯೇ ಪುತ್ರವತ್ಸಲೆಯರಾದ ರೋಹಿಣಿ ಯಶೋದೆಯರಿಬ್ಬರು ಕೃಷ್ಣನು ಬರುವುದನ್ನು ಕೇಳಿ ಆತುರದಿಂದ ಬಂದು ಕಾಲೋಚಿತವಾಗಿ ಅವನಿಗೆ ಬೇಕಾದ ಇಷ್ಟ ವಸ್ತುಗಳನ್ನು ಕೊಟ್ಟು ಉಪಚರಿಸಿ ಕರೆದುಕೊಂಡು ಹೋದರು. ಒಡನೆಯೇ ಕೆಲವು ಗೋಪಸ್ತ್ರೀಯರು ಆ ರಾಮಕೃಷ್ಣರಿಬ್ಬರಿಗೂ ಶ್ರಮ ಪರಿಹಾರಾರ್ಥವಾಗಿ ಮೈಯನ್ನೊತ್ತಿ ಅಭ್ಯಂಗನಗಳನ್ನು ಮಾಡಿಸಿದರು. ಕೆಲವರು ಗಂಧ ಪುಷ್ಪಾದಿಗಳನ್ನು ತಂದೊಪ್ಪಿಸಿದರು. ಕೆಲವರು ಪಟ್ಟೆ ಮಡಿಯನ್ನು ತಂದಿಟ್ಟರು. ರಾಮ ಕೃಷ್ಣರಿಬ್ಬರು ಈ ವಿಧವಾದ ನಾನಾ ಬಗೆಯ ಉಪಚಾರಗಳಿಂದ ಶ್ರಮ ಪರಿಹಾರವನ್ನು ಮಾಡಿಕೊಂಡು ಗಂಧ ಪುಷ್ಪಗಳಿಂದಲೂ ವಸ್ತ್ರಾಭರಣಗಳಿಂದಲೂ ಅಲಂಕೃತರಾದ ಮೇಲೆ ಅವರವರ ಮಾತೆಯರು ಉತ್ತಮ ಭೋಜನ ಪದಾರ್ಥಗಳೊಡನೆ ಅನ್ನವನ್ನು ತಂದಿಕ್ಕಿದರು. ಅಣ್ಣ ತಮ್ಮಂದಿರಿಬ್ಬರು ಅದನ್ನು ಭೋಜನ ಮಾಡಿ ಹಾಸಿಗೆಯಲ್ಲಿ ಸುಖವಾಗಿ ಮಲಗಿದರು. ಓ ಪರೀಕ್ಷಿತ್ ರಾಜ, ಹೀಗೆ ಕೃಷ್ಣನು ಬೃಂದಾವನದಲ್ಲಿ ಸುಖವಾಗಿರುತ್ತಾ ಒಮ್ಮೆ ಬಲರಾಮನೊಬ್ಬನನ್ನು ಬಿಟ್ಟು ಉಳಿದ ಗೋಪಾಲ ಬಾಲಕರೊಡನೆ ಯಮುನಾ ನದಿಯ ತೀರಕ್ಕೆ ಹೋದನು. ಅಲ್ಲಿ ಹಸುಗಳನ್ನು ಮೇಯಿಸುತ್ತಿರುವಾಗ ಬಿಸಿಲು ಬಹಳವಾದುದರಿಂದ ಅಲ್ಲಿದ್ದ ಗೋವುಗಳಿಗೂ ಗೋಪಾಲಕರಿಗೂ ಬಹಳ ದಾಹ ಉಂಟಾಯಿತು. ದಾಹ ಶಾಂತಿಗಾಗಿ ನೀರನ್ನು ಕುಡಿಯಬೇಕೆಂದು ಎಲ್ಲರೂ ನದಿಯ ಒಂದಾನೊಂದು ಮಡುವಿನಲ್ಲಿಳಿದರು. ಆ ಮಡುವಿನಲ್ಲಿ ಕಾಳಿಯನೆಂಬ ಒಂದಾನೊಂದು ಕ್ರೂರ ಸರ್ಪವು ಬಹುಕಾಲದಿಂದ ಸೇರಿಕೊಂಡಿದ್ದಿತು. ಅದರ ವಿಷದಿಂದ ಆ ಮಡುವಿನ ನೀರೆಲ್ಲವೂ ಕೇವಲ ವಿಷಪ್ರಾಯವಾಗಿದ್ದಿತು. ಇದನ್ನು ತಿಳಿಯದೆ ಗೋಪಾಲಕರು ಗೋವುಗಳು ಅಲ್ಲಿನ ನೀರನ್ನು ಕುಡಿದು ಬಿಟ್ಟುದರಿಂದ ಅದನ್ನು ಕುಡಿದವರೆಲ್ಲರೂ ಆ ಕ್ಷಣವೇ ಮೂರ್ಛಿತರಾಗಿ ಕೆಳಗೆ ಬಿದ್ದರು. ಇದನ್ನು ಕಂಡೊಡನೆ ಮೃತ ಸಂಜೀವನಾದಿ ಸಕಲ ಯೋಗಗಳಿಗೂ ಈಶ್ವರನಾದ ಶ್ರೀಕೃಷ್ಣನು ಅಮೃತ ಧಾರೆಯನ್ನು ವರ್ಷಿಸತಕ್ಕ ತನ್ನ ದೃಷ್ಟಿಯಿಂದ ಕೂಡಲೇ ಅವರೆಲ್ಲರನ್ನು ಬದುಕಿಸಿದನು. ಎಲ್ಲರೂ ನಿದ್ರೆಯಿಂದೇಳುವಂತೆ ಪುನರ್ಜೀವಿತರಾಗಿ ಮೇಲೆದ್ದು ಬಂದು ಹಾಗಾಗುವುದಕ್ಕೆ ಕಾರಣವೇನೆಂದು ಆಶ್ಚರ್ಯದಿಂದ ಒಬ್ಬರ ಮುಖವನ್ನೊಬ್ಬರು ನೋಡುತ್ತಾ ಸ್ತಬ್ಧರಾಗಿ ನಿಂತರು. ಕೊನೆಗೆ ವಿಷ ಸಂಬಂಧದಿಂದ ತಮಗೆ ಈ ಮೂರ್ಛೆಯುಂಟಾಗಿರಬೇಕೆಂದು ಭಗವಂತನಾದ ಶ್ರೀಕೃಷ್ಣನ ಕೃಪಾ ಕಟಾಕ್ಷದಿಂದಲೇ ತಮಗೆ ಪುನರ್ಜೀವ ಉಂಟಾಗಿರಬೇಕೆಂದು ಅವರ ಮನಸ್ಸಿಗೆ ನಿರ್ಭರ ಉಂಟಾಯಿತು. ಇದು 15ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.